ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಲಿ ಮಾಡುವಂತಹ ಪ್ರೊಸೀಜರ್ ಆಮ್ನಿಯೋಸೆಂಟೆಸಿಸ್ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ಇದು ಎಲ್ಲಾ ಪ್ರೆಗ್ನೆನ್ಸಿಲೂ ಮಾಡೋಲ್ಲ, ಕೆಲವೊಂದು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿಲಿ ಮಾಡ್ತಾರೆ. ಏನಿದು ಆಮ್ನಿಯೋಸೆಂಟೆಸಿಸ್? ಆಮ್ನಿಯೋಸೆಂಟೆಸಿಸ್ ಅಂತಂದ್ರೆ ಒಂದು ಫೈನ್ ಥಿನ್ ನೀಡಲ್ ನ ವೂಂಬ್ ಒಳಗಡೆ ಇನ್ಸರ್ಟ್ ಮಾಡಿ ಆ ಆಮ್ನಿಯೋಟಿಕ್ ಫ್ಲೂಯಿಡ್ ನ ತಗೊಂಡು ಅದನ್ನ ಕ್ಯಾರಿಯೋಟೈಪಿಂಗ್ ಅಥವಾ ಕ್ರೋಮೋಸೋಮಲ್ ಸ್ಟಡಿ ಏನ್ ಮಾಡ್ತೀವಲ್ವಾ, ದಿಸ್ ಪ್ರೊಸೀಜರ್ ಈಸ್ ಕಾಲ್ಡ್ ಆಮ್ನಿಯೋಸೆಂಟೆಸಿಸ್. ಸೊ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಮಾಡ್ತೀವಿ? ಸ್ಕ್ಯಾನಿಂಗ್ ಅಲ್ಲಿ ಮತ್ತೆ ಡಬಲ್ ಮಾರ್ಕರ್ ಇಲ್ಲ NIPT ಟೆಸ್ಟ್ ಅಲ್ಲಿ ಮಗುಗೆ ಏನೋ ಜೆನೆಟಿಕ್ ಪ್ರಾಬ್ಲಮ್ ಇರುವಂತ ಚಾನ್ಸಸ್ ಇದೆ ಅಂತ ಡೌಟ್ ಬಂದಾಗ ಈ ಟೆಸ್ಟ್ ನ ಮಾಡಿ ಆ ನೀರಲ್ಲಿ ಏನಾಗುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ತಗೊಳ್ತೀವಲ್ವಾ, ಅದರಲ್ಲಿ ಮಗುದು ಸೆಲ್ಸ್ ಇರುತ್ತೆ. ಆ ಸೆಲ್ ಒಳಗಡೆ ಇರುವಂತಹ ಕ್ರೋಮೋಸೋಮ್ಸ್ ನ ನೀಟ್ ಆಗಿ ಆ ಫುಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ನ ಸ್ಟಡಿ ಮಾಡ್ತಾರೆ. ಅದಕ್ಕೆ ಕಾಲ್ಡ್ ಕ್ಯಾರಿಯೋಟೈಪಿಂಗ್. ಸೊ ಈ ಆಮ್ನಿಯೋಸೆಂಟೆಸಿಸ್ ಇಂದ ಬೇರೆ ಡೌಟ್ಸ್ ಏನಿರುತ್ತೆ ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಷ್ಟೇ. ಸೊ ದಿಸ್ ಇಸ್ ಆಮ್ನಿಯೋಸೆಂಟೆಸಿಸ್. ಆಫ್ ಕೋರ್ಸ್ ಇದು ಓನ್ಲಿ ಫ್ಯೂ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಷ್ಟೇ ಮಾಡೋದು, ಎಲ್ಲಾ ಪ್ರೆಗ್ನೆನ್ಸಿಲೂ ಅಲ್ಲ. ಹೋಪ್ ಇದರಿಂದ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ, ಒಂದು ಹೊಸ ನಾಲೆಡ್ಜ್ ನಿಮ್ ಬ್ರೈನ್ಗೆ ಆಡ್ ಆಯ್ತು ಅನ್ಸುತ್ತೆ. ಅದೇ ತರ ಈ ವಿಡಿಯೋನ ನೀವು ಶೇರ್ ಮಾಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಈ ನಾಲೆಡ್ಜ್ ನ ತಲುಪಿಸೋದ್ರಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡ್ತೀರಾ. ಥ್ಯಾಂಕ್ ಯು.